ನಮಸ್ಕಾರ ಸ್ನೇಹಿತರೆ. ತಮಸೋಮ ಜ್ಯೋತಿರ್ಗಮಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ಮಾಘ ಪುರಾಣದ 9ನೇ ಅಧ್ಯಾಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ಅಧ್ಯಾಯದಲ್ಲಿ ಇಂದ್ರನ ಪಾಪ ವಿಮೋಚನೆಯ ಬಗ್ಗೆ ಹೇಳಲಾಗಿದೆ. ಹಿಮವತ್ ಪರ್ವತದಲ್ಲಿ ಶಂಕರನು ವಿರಾಜಮಾನನಾಗಿದ್ದ. ಜಟಾಧಾರಿ ಗಜ ಚರ್ಮಾಂಬರಧಾರಿ ಶಂಕರ ತನ್ನ ಪ್ರಾಣವಲ್ಲಭೆ ಸರ್ವಮಂಗಳಿಯಾದ ಗೌರಿಗೆ ಮಾಘ ಮಾಸದ ಮಹಿಮೆಯನ್ನು ಹೇಳುತ್ತಾ, ಗೌರಿ ಸರ್ವಮಂಗಳೇ, ಈಗ ನಾನು ಹೇಳ ಹೊರಟಿರುವುದು ಬಹು ಹಿಂದೆ ವೇದ ಶಾಸ್ತ್ರ ಪಾರಂಗತನಾದ ಗೃತ್ಸಮದ ಮಹರ್ಷಿ ಜಹ್ನುವಿಗೆ ಹೇಳಿದ ಮಾಘ ಮಾಸದ ಮಹಿಮೆ ಕುರಿತಾಗಿದೆ. ಗೃತ್ಸಮದ ಮುನಿ ಗಂಗಾ ನದಿ ತೀರದಲ್ಲಿ ಬೀಡುಬಿಟ್ಟಿದ್ದ. ಮಾಘ ಮಾಸದಲ್ಲಿ ಈತ ಶಿಷ್ಯರೊಂದಿಗೆ ಸ್ನಾನ ಮಾಡಿ ಶ್ರೀಹರಿ ಪೂಜಾ ನಿರತನಾಗಿದ್ದ. ಪ್ರತಿನಿತ್ಯ ತನ್ನ ಶಿಷ್ಯರಿಗೆ ಮಾಘ ಮಾಸ ಪುರಾಣ ಶ್ರವಣ ಮಾಡಿಸ್ತಾ ಇದ್ದ. ಆಗ ಅಲ್ಲಿಗೆ ಬಂದ ಜಹ್ನುವು ಗೃತ್ಸಮದಿಂದ ಮಾಘ ಮಾಸ ಸ್ನಾನದ ಫಲವನ್ನು ಕೇಳಬೇಕು ಅಂತ ಆಸೆಪಟ್ಟ. ಅಲ್ಲದೆ ಯಾವಾಗ ಗೃತ್ಸಮದ ಮಾಘ ಮಾಸದಿಂದ ಸಮಸ್ತ ಪಾಪಗಳು ದೂರವಾಗುತ್ತವೆ, ಇಂದ್ರನು ಮಾಘ ಮಾಸ ಸ್ನಾನ ಮಾಡಿ ಪಾಪದಿಂದ ದೂರನಾದ ಅಂತ ಹೇಳಿದನೋ, ಆಗ ಜಹ್ನು ಗೃತ್ಸಮದನಲ್ಲಿ, ಮುನಿವರ, ಇಂದ್ರನು ಮಾಘ ಸ್ನಾನದಿಂದ ಪಾಪ ಕಳೆದುಕೊಂಡ ಬಗೆಯನ್ನು ತಿಳಿಸಿಕೊಡಿ ಅಂತ ಕೇಳಿಕೊಂಡ. ಗೃತ್ಸಮದ ಜಹ್ನುವಿಗೆ ಆ ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ದ. ತ್ರೇತಾಯುಗಕ್ಕೂ ಹಿಂದೆ ಕೃತಯುಗದಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ಒಂದು ಪರ್ಣಕುಟಿ ಇತ್ತು. ಅಲ್ಲಿ ಒಬ್ಬ ಮುನಿ ವಾಸ ಮಾಡ್ತಾ ಇದ್ದ. ಅವನ ಹೆಸರು ಮಿತ್ರವಿಂದ. ಅವನು ಋಗ್ವೇದಾದಿ ವೇದಗಳನ್ನು ತಿಳಿದು ಮಹಾಜ್ಞಾನಿಯಾಗಿದ್ದ. ತಪೋನಿರತನಾಗಿ ಸ್ಥಿತ ಪ್ರಜ್ಞತೆಯನ್ನು ಸಂಪಾದಿಸಿಕೊಂಡಿದ್ದ. ಶಿಷ್ಯರಿಗೆ ವೇದಪಾಠ ಹೇಳೋದು ಅವನ ನಿತ್ಯ ಕಾಯಕವಾಗಿತ್ತು. ಮಿತ್ರವಿಂದನ ಹೆಂಡತಿ ನೋಡೋದಕ್ಕೆ ಲಕ್ಷಣವಾಗಿದ್ಲು. ತುಂಬು ಯೌವನದಲ್ಲಿದ್ದ ಅವಳು ಅಧಿಕ ಕಾಮಿಯಾಗಿದ್ಲು. ಒಂದು ದಿನ ಅವಳು ಪ್ರಾತಃ ಕಾಲ ಋತುಸ್ನಾನ ಮಾಡಿ ಕೂದಲನ್ನು ಒಣಗಿಸ್ತಾ ಬಿಸಿಲಿನಲ್ಲಿ ನದಿ ತೀರದಲ್ಲಿ ಕುಳಿತಿದ್ಲು. ಆ ಸಮಯದಲ್ಲಿ ಗಗನ ಮಾರ್ಗದಲ್ಲಿ ಸುರಲೋಕದ ಅಧಿಪತಿ ದೇವೇಂದ್ರ ಅಷ್ಟ ದಿಕ್ಪಾಲಕರನ್ನು ಒಡಗೂಡಿ ರಾಕ್ಷಸರ ಸಂಹಾರಕ್ಕಾಗಿ ಹೋಗುತ್ತಿರಬೇಕಾದ್ರೆ ಈ ಮುನಿಪತ್ನಿಯನ್ನು ಕಂಡ. ಅವಳ ಲಾವಣ್ಯ ಮತ್ತು ಯೌವನ ಸಹಜವಾದ ದೇಹ ಸಂಪತ್ತನ್ನು ನೋಡಿ ಅವಳನ್ನು ಕೂಡಲೇ ರಮಿಸಬೇಕು ಹಾಗೂ ಅವಳೊಂದಿಗೆ ಸಂಪರ್ಕ ಪಡೆಯಬೇಕು ಅಂತ ಅಂದ್ಕೊಂಡ. ಅವನಿಗೆ ಅವಳಲ್ಲಿ ಮೋಹ ಉಂಟಾಯಿತು. ಆದರೆ ಆಗ ಸಂದರ್ಭ ಸರಿ ಇರಲಿಲ್ಲ. ಬೇಗನೆ ಯುದ್ಧ ಮಾಡಿ ರಾಕ್ಷಸರನ್ನು ಜಯಿಸಿ ಹಿಂತಿರುಗುವಾಗ ಮಿತ್ರವಿಂದನ ಪರ್ಣಕುಟಿಯ ಬಳಿಗೆ ಬಂದ. ಕಾಮಾಂಧನಾಗಿದ್ದ ಅವನು ಮಿತ್ರವಿಂದನ ಪತ್ನಿಯನ್ನು ಭೋಗಿಸೋದಕ್ಕೆ ಸಮಯ ಕಾಯ್ತಾ ಇದ್ದ. ಆಗ ರಾತ್ರಿಯಾಗಿತ್ತು. ಪರ್ಣಕುಟಿಯಲ್ಲಿ ಮಿತ್ರವಿಂದ ಅವನ ಪತ್ನಿ ಇದ್ದದ್ರಿಂದ ದೇವೇಂದ್ರ ಒಳಗಡೆ ಹೋಗೋದಕ್ಕೆ ಆಗಲಿಲ್ಲ. ಆದರೆ ಬೆಳಗಾಗ್ತಿದ್ದಂತೆ ಮಿತ್ರವಿಂದ ಎಂದಿನಂತೆ ಶಿಷ್ಯರಿಗೆ ವೇದಪಾಠ ಹೇಳೋದಕ್ಕೆ ಸಿದ್ಧನಾಗಿ ಹೊರಗಡೆ ಬಂದ. ಅದೇ ಸಮಯ ಕಾದಿದ್ದ ಅತಿಕಾಮಿ ದೇವೇಂದ್ರ ಪರ್ಣಕುಟಿಯೊಳಗೆ ಬಂದು ಮುನಿ ಪತ್ನಿಯನ್ನು ಎಬ್ಬಿಸಿ ಅವಳನ್ನು ಹಿಡಿದುಕೊಂಡು ಸವಿನುಡಿಗಳನ್ನು ಆಡ್ದ. ಸುಂದರಿ, ನಿನ್ನನ್ನು ಬೆಳಗ್ಗೆ ನೋಡಿದಾಕ್ಷಣ ನನಗೆ ನಿನ್ನಲ್ಲಿ ಮೋಹ ಉಂಟಾಯಿತು. ನಿನ್ನಂತಹ ಚೆಲುವೆ ಈ ಭೂಲೋಕದಲ್ಲಿಯೇ ಇನ್ಯಾರೂ ಇಲ್ಲ. ನಿನ್ನ ಸುಂದರ ವದನದಿಂದ ಆಕರ್ಷಿತನಾಗಿದ್ದೀನಿ. ಬೇಗನೆ ನನ್ನನ್ನು ಸೇರುವಂಥವಳಾಗು ಅಂತ. ಮುನಿಪತ್ನಿ ಸಹಜವಾಗಿಯೇ ಕಾಮಿಯಾಗಿದ್ದವಳು ಬಂದಿರುವನು ಸಾಮಾನ್ಯನಲ್ಲ ದೇವೇಂದ್ರ ಅನ್ನೋದನ್ನು ಅರಿತುಕೊಂಡು, ಆದರೂ ಸ್ತ್ರೀ ಸಹಜವಾದ ಲಜ್ಜೆಯಿಂದ ದೂರ ಸರಿದು, ಬೇಡ, ನಾನು ಮುನಿಪತ್ನಿ, ನನ್ನನ್ನು ಬಲಾತ್ಕಾರ ಮಾಡಬೇಡ ಅಂತ ಹೇಳಿದ್ಲು. ಇಂದ್ರ ಮುಂದುವರೆದು, ನಿನ್ನನ್ನು ನೋಡಿದ ಯಾವನೇ ಆಗಲಿ ನಿನ್ನೊಡನೆ ರಮಿಸುವ ಆಸೆ ಮೂಡಿಸಿಕೊಳ್ಳದೆ ಇರಲಾರನು. ನೀನಾದರೂ ಚಲುವಿನ ಗಣಿಯೇ ಆಗಿದೆಯಾ, ಬಾ ಸುಂದರಿ ಅಂತ ಬೇಡ್ಕೊಂಡ. ಮಿತ್ರವಿಂದನ ಪತ್ನಿ ಕಾಮವಶಳಾಗಿ ಇಂದ್ರನೊಡನೆ ರಮಿಸೋದಕ್ಕೆ ಮನಸ್ಸು ಮಾಡಿದ್ಲು. ಇಬ್ಬರು ವಾಸ್ತವ ಲೋಕವನ್ನು ಮರೆತು ಪರಸ್ಪರ ಒಂದಾದರು. ಅವರಿಬ್ಬರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು. ದೇವೇಂದ್ರ ಅವಳನ್ನು ಭೋಗಿಸಿದ ನಂತರ ಹೊರಡಲು ಅನುವಾದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಮಿತ್ರವಿಂದ ಸಿಡಿಮಿಡಿಗೊಂಡು ದೇವೇಂದ್ರನನ್ನು ಸುಟ್ಟು ಭಸ್ಮ ಮಾಡುವಂತೆ ನೋಡ್ದ. ಇಂದ್ರನಿಂದಲೇ ಮಿತ್ರವಿಂದನಿಗೆ ಅವನಾರು ಅಂತ ತಿಳಿತು. ದೇವೇಂದ್ರ, ನೀನೊಬ್ಬ ಜಾರನೇ ಸರಿ. ನಿನಗೆ ಸ್ತ್ರೀ ವ್ಯಾಮೋಹ ಇನ್ನೂ ಬಿಟ್ಟು ಹೋಗಲಿಲ್ಲ. ನಿನ್ನ ಲೋಕದಲ್ಲಿ ಅಪ್ಸರಿಯರು ವಿಹರಿಸುತ್ತಿರುವಾಗ ಭೂಲೋಕದ ಹೆಣ್ಣುಗಳ ಮೇಲೆ ನಿನಗೆ ಮನಸ್ಸಾಯ್ತಾ?
ನಿನ್ನ ಸ್ಥಾನವನ್ನು ಮರೆತು ವರ್ತಿಸಿದ್ದೀಯಲ್ಲ. ಛೀ ದುಷ್ಟ ಬುದ್ಧಿಯವನೇ, ಇದೋ ನಿನಗೆ ಶಾಪವನ್ನು ಕೊಡ್ತಿದ್ದೀನಿ. ನಿನ್ನ ಮುಖ ಕತ್ತೆಯ ಮುಖವಾಗಿ ತುಟಿಗಳು ಜೋಲಾಡುವಂತಾಗಲಿ. ನಿನಗೆ ಮರಳಿ ನಿನ್ನ ಲೋಕಕ್ಕೆ ಹೋಗೋದಕ್ಕೆ ಶಕ್ತಿ ಇಲ್ಲದಂತಾಗಲಿ ಅಂತ ಹೇಳಿ ಹೆಂಡತಿಯ ಕಡೆ ತಿರುಗಿ, ಛೀ ಪಾಪಿಷ್ಟಳೆ, ನಿನ್ನ ಕೈ ಹಿಡಿದು ಪಾಪಿಯಾದೆ, ಜಾರೆ, ವಂಚಕಿ, ಪರ ಪುರುಷನ ಸಂಗ ಬಯಸಿದ ನೀನು ಒಬ್ಬಳು ಹೆಂಗಸೆ, ನೀನು ಕಾಡಿನಲ್ಲಿ ಶಿಲೆಯಾಗಿ ಬಿದ್ದಿರು, ಇದೇ ನಿನಗೆ ಸರಿಯಾದ ಶಿಕ್ಷೆ ಅಂತ ಶಪಿಸ್ದ. ಬಳಿಕ ಮಿತ್ರವಿಂದ ಗಂಗಾ ನದಿ ತೀರದಲ್ಲಿ ಸಮಾಧಿ ಸ್ಥಾನದಲ್ಲಿದ್ದು ಪ್ರಾಣವನ್ನು ತೊರೆದುಬಿಟ್ಟ. ದೇವೇಂದ್ರನಿಗೆ ಕತ್ತೆ ಮುಖ ಪ್ರಾಪ್ತಿಯಾಗೋಯ್ತು. ಕತ್ತೆಯಾಗಿ ಗಟ್ಟಿಯಾಗಿ ಹೀನ ಸ್ವರದಲ್ಲಿ ಅರ್ಚ್ತಾ ಒಂದು ಪರ್ವತದ ಗುಹೆಯೊಂದರಲ್ಲಿ ಅಡಗಿ ಕುಳಿತುಕೊಂಡ. ಹೊರಗೆ ಬಂದರೆ ಅವಮಾನವಾಗ್ತಾ ಇತ್ತು. ಹಸಿವಿನ ಬಾಧೆ ನೀಗಿಸ್ಕೊಳ್ಳೋದಕ್ಕೆ ದಾರಿಯಲ್ಲಿ ಸಿಕ್ಕ ಹುಲ್ಲು ತಿಂತಾ ಇದ್ದ. ಸ್ವರ್ಗಕ್ಕೆ ಹೋಗೋದಕ್ಕೆ ಶಕ್ತಿ ಇಲ್ಲದವನಾಗಿ 12 ವರ್ಷ ಅದೇ ಗುಹೆಯಲ್ಲಿ ಕಳೆದ. ಒಂದು ನಿಮಿಷದ ಸ್ತ್ರೀ ಸುಖಕ್ಕೆ ಘನಘೋರೆ ಶಿಕ್ಷೆ ಅನುಭವಿಸ್ತಾ ಇದ್ದ. ಸ್ವರ್ಗದಲ್ಲಿ ದೇವೇಂದ್ರ ಇಲ್ಲದನ್ನು ಗಮನಿಸಿ ಅಸುರರು ದೇವತೆಗಳ ಮೇಲೆ ದಾಳಿ ಮಾಡಿ ಯುದ್ಧ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ತಮ್ಮ ನಾಯಕನಿಲ್ಲದೆ ದೇವತೆಗಳು ಹೆಚ್ಚು ಕಾಲ ಯುದ್ಧ ಮಾಡಲಾಗದೆ ದೇವಲೋಕ ತೊರೆದು ದೇವೇಂದ್ರನನ್ನು ಅರಸ್ತಾ ಬಂದರು. 4 ದಿಕ್ಕುಗಳಲ್ಲಿ ಹುಡುಕಾಟ ಆರಂಭ ಆಯಿತು. ದೇವತೆಗಳು ಹುಡುಕಾಡದ ಜಾಗವೇ ಇಲ್ಲ. ಗಿರಿ, ಕಾನನ, ಪರ್ವತ, ತಪ್ಪಲು, ಹಳ್ಳಿ, ಪಟ್ಟಣ, ಕಣಿವೆ ಎಲ್ಲಂದರಲ್ಲಿ ಹುಡುಕಾಡಿದ್ರು. ದೇವೇಂದ್ರ ಎಲ್ಲಿಯೂ ಸಿಗಲಿಲ್ಲ. ತಮ್ಮ ರಾಜ ಗತಿಸಿದನೋ ಏನೋ ಅಂತ ಅನ್ನಿಸ್ತು. ಎಲ್ಲಿಯೂ ಅರಸನನ್ನು ಕಾಣದೆ ಕೆಲವರು ಚಿಂತಾಕ್ರಾಂತರಾಗಿ ಸ್ವರ್ಗಕ್ಕೆ ಮರಳಿದ್ರು. ಕೆಲವರು ಇಂದ್ರನನ್ನು ಹುಡುಕಿ ಪಡೆಯದೆ ಅಮರಾವತಿಗೆ ಹಿಂದಿರುಗಲೇಬಾರ್ದು ಅಂತ ಹುಡುಕ್ತಾ ಒಂದು ಸಮುದ್ರ ತೀರಕ್ಕೆ ಬಂದರು. ಆಗ ಮಾಘ ಮಾಸ ಕಾಲ. ಬೆಳಗ್ಗೆ ಸೂರ್ಯೋದಯವಾಗ್ತಿರುವಾಗ ಗಗನ ಮಾರ್ಗದಿಂದ ಕೆಲವರು ಮುನಿಗಳು ಸಮುದ್ರ ಸ್ನಾನಕ್ಕಾಗಿ ಬಂದರು. ಅವರೆಲ್ಲ ಶ್ರದ್ಧಾಭಕ್ತಿಗಳಿಂದ ಸಮುದ್ರದಲ್ಲಿ ಮಾಘ ಮಾಸ ಸ್ನಾನ ಮಾಡಿ ಎಲ್ಲರೂ ಮಂಡಲ ರಚಿಸಿ ಶ್ರೀಹರಿಯ ಮೂರ್ತಿಯನ್ನು ಇಟ್ಟು ಧೂಪ ದೀಪ ನೈವೇದ್ಯಾದಿಗಳಿಂದ ಪೂಜಿಸಿದ್ರು. ಮಾಘ ಮಾಸದ ಮಹಿಮೆಯನ್ನು ಒಬ್ಬರಿಗೊಬ್ಬರು ಹೇಳಿಕೊಂಡ್ರು. ದೇವತೆಗಳಿಗೆ ಋಷಿಗಳು ಕೈಗೊಂಡ ವ್ರತ ಶುಭಕರವೆಂದು ತೋರಿ ಅವರೆಲ್ಲ ಮುನಿಗಳ ಬಳಿಗೆ ಬಂದರು. ಮಹನೀಯರೇ, ತಾವೆಲ್ಲರೂ ಒಟ್ಟಾಗಿ ಆಚರಿಸುತ್ತಿರುವ ಈ ಪುಣ್ಯಪ್ರದವಾದ ವ್ರತ ಯಾವುದು? ಇದನ್ನು ಆಚರಿಸುವುದರಿಂದ ಬರುವ ಫಲ ಏನು? ನಾವು ಈ ವ್ರತ ಕೈಗೊಳ್ಳಬಹುದಾ? ದಯವಿಟ್ಟು ತಿಳಿಸಿ ಪುಣ್ಯ ಕಟ್ಟಿಕೊಳ್ಳಿ ಅಂತ ಕೇಳಿಕೊಂಡ್ರು. ಮುನಿಗಳು ದೇವತೆಗಳ ಕೋರಿಕೆಗೆ ಇಲ್ಲವೆನ್ನದೆ, ದೇವತೆಗಳೇ, ಯಾರು ಬೇಕಾದರೂ ಈ ವ್ರತವನ್ನು ಆಚರಿಸಬಹುದು. ಇದನ್ನು ಮಾಘ ಮಾಸ ವ್ರತ ಅಂತ ಕರೀತಾರೆ. ಈ ವ್ರತಾಚರಣೆಯಿಂದ ಎಲ್ಲ ಪಾಪಗಳು ನಶಿಸಿ ಹೋಗುತ್ತೆ. ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯ ಕಾಲದಲ್ಲಿ ಮಾಘ ಸ್ನಾನ ಮಾಡುವವನು ಪಾಪದಿಂದ ಬಿಡುಗಡೆ ಹೊಂದಿ ಮುಕ್ತಿ ಹೊಂದುತ್ತಾನೆ. ಶುಭೋದಯದಲ್ಲಿ ಶ್ರೀಹರಿಯನ್ನು ಪೂಜಿಸುವವನು ಶ್ರೀಹರಿ ಸಾಯುಜ್ಯವನ್ನು ಪಡಿತಾನೆ. ಮಾಘ ಶುಕ್ಲ ಚತುರ್ದಶಿ ಪೂರ್ಣಿಮೆ ತಿಂಗಳಲ್ಲಿ ಮಾಘ ಸ್ನಾನ ಮಾಡಿ ವಿಪ್ರರಿಗೆ ನಾನಾ ವಿಧ ದಾನಗಳನ್ನು ಮಾಡುವವರು ವಿಷ್ಣು ಲೋಕ ಸೇರಿ ಶ್ರೀಹರಿಯ ಸಾಮೀಪ್ಯ ಪಡಿತಾರೆ. ಈ ವ್ರತ ಋಷಿ ಮುನಿಗಳಿಗೂ ದಾಂಪತ್ಯ ಜೀವನ ನಡೆಸುವವರಿಗೂ ಉಪಯುಕ್ತವಾಗಿದೆ. ಮಾಘ ಸ್ನಾನವನ್ನು ಚಳಿಗೆ ಹೆದರಿ ಮಾಡದಿದ್ದರೆ ನೀಚ ಜನ್ಮ ಪಡೆದು ಅಪಾರ ಹಿಂಸೆ ಅನುಭವಿಸ್ತಾರೆ. ಮರುಜನ್ಮದಲ್ಲಿ ಚಂಡಾಲರಾಗಿ ಹುಟ್ಟುತ್ತಾರೆ. ಚಂಡಾಲನಾದವನೇ ಮಾಘ ವ್ರತ ಆಚರಿಸಿದಲ್ಲಿ ಮತ್ತೆ ಪುಣ್ಯವಂತನಾಗಿ ಉತ್ತಮ ಕುಲದಲ್ಲಿ ಹುಟ್ಟುತ್ತಾನೆ. ಒಟ್ಟಿನಲ್ಲಿ ಮಾಘ ವ್ರತ ಶುಭಕರವಾಗಿದೆ. ನೀವು ಇದನ್ನು ಆಚರಿಸಿ ನಿಮ್ಮ ಅಭೀಷ್ಟಗಳನ್ನು ಈಡೇರಿಸಿಕೊಳ್ಳಿ ಅಂತ ಹೇಳಿದರು. ದೇವತೆಗಳಿಗೆ ಇದನ್ನು ಕೇಳಿ ತುಂಬಾ ಸಂತೋಷವಾಯಿತು. ಅವರು ತಮ್ಮ ರಾಜ ದೇವೇಂದ್ರನನ್ನು ಕಾಣದೆ ಪರಿತಪಿಸ್ತಾ ಇದ್ರು. ಮಾಘ ಸ್ನಾನದಿಂದ ತಮ್ಮ ಕಾರ್ಯಸಿದ್ಧಿಯಾಗುವುದು ಅಂತ ಬಗೆದ್ರು. ಎಲ್ಲರೂ ಸಮುದ್ರ ಸ್ನಾನವನ್ನು ಮಾಡಿ ಶ್ರೀಹರಿಯನ್ನು ಧ್ಯಾನಿಸ್ತಾ ಷೋಡೋಪಚಾರ ಪೂಜೆ ನಿರ್ವಹಿಸಿದರು. ಭಗವಂತನಾದ ವೈಕುಂಠಾಧಿಪತಿಯಾದ ಲಕ್ಷ್ಮೀ ಸಮೇತನಾದ ನಾರಾಯಣನ ಕುರಿತು ದಿವ್ಯ ಸ್ತೋತ್ರ ಮಾಡಿದರು. ದೇವತೆಗಳ ಭಕ್ತಿಗೆ ಮೆಚ್ಚಿ ಮಹಾವಿಷ್ಣು ಪ್ರಸನ್ನನಾಗಿ ಶಂಖ ಚಕ್ರ ಗದಾಪಾಣಿಯಾಗಿ ಲಕ್ಷ್ಮೀ ಸಮೇತನಾಗಿ ದರ್ಶನ ಕೊಟ್ಟ. ದೇವತೆಗಳು ಕೃತಾರ್ಥರಾದೆವು, ಅನುಗ್ರಹ ಮಾಡಿ ಸ್ವಾಮಿ ಅಂತ ಶ್ರೀಹರಿಗೆ ನಮಸ್ಕಾರ ಮಾಡಿ ಪುನಃ ಅವನನ್ನು ಸ್ತುತಿಸಿದ್ರು. ಇಲ್ಲಿಗೆ 9ನೇ ಅಧ್ಯಾಯ ಮುಕ್ತಾಯವಾಯಿತು. 10ನೇ ಅಧ್ಯಾಯದಲ್ಲಿ ಮುಂದುವರೆದು ಇಂದ್ರನ ಕತ್ತೆ ರೂಪ ಹೇಗೆ ನಿವಾರಣೆಯಾಯಿತು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.